ಇರಾನ್ ಮೇಲೆ 24 ಗಂಟೆಗಳಲ್ಲಿ 1200 ಬಾಂಬ್ ದಾಳಿ ಆಗಿದೆ ಅಂತೆ. ಖಮೇನಿ ಕಚೇರಿ ಮೇಲೆ 30 ಕ್ಷಿಪಣಿಗಳಿಂದ ಅಟ್ಯಾಕ್ ಆಗಿದೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಬಾಂಬ್ ಅಟ್ಯಾಕ್ ಮಾಡಿದಾವೆ. 24 ಅವರ್ 1200 ಅಂದ್ರೆ ಗಂಟೆಗೆ 100 ಲೆಕ್ಕದಲ್ಲಿ ಹೊಡೆದಿದ್ದಾರೆ ಅಂತಿದ್ರು. ಖಮೇನಿ ಕಚೇರಿ ಮೇಲೆ 30 ಮಿಸೈಲ್ಗಳು ಹೋಗಿವೆ. ಜಂಟಿಯಾಗಿ ಮಾಡಿರುವಂತಹ ಅಟ್ಯಾಕ್ ಇದು. ಈ ವೇಳೆ ಖಮೇನಿ ಹಾಗೆ ಕುಟುಂಬಸ್ಥರು ಸಾವನ್ನಪ್ಪಿದ್ದಾರೆ. ಇಡೀ ಕುಟುಂಬ ಕಂಪ್ಲೀಟ್ ಆಗಿ ಬೆಂದು ಹೋಗಿದೆ. ಕಚೇರಿಯಲ್ಲಿ ಸಭೆ ನಡೆಸ್ತಾ ಇದ್ರಂತೆ ಖಮೇನಿ. ಸೊಸೆ, ಮೊಮ್ಮಕ್ಕಳು ಅಲ್ಲದೆ 40 ಕಮಾಂಡರ್ಗಳಿದ್ರಂತೆ. ಖಮೇನಿ ಸಾವು ಹಿನ್ನೆಲೆಯಲ್ಲಿ ಇರಾನ್ನಲ್ಲಿ 40 ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಮಾಡಲಾಗಿದೆ. ಇರಾನ್ನಲ್ಲಿ 7 ದಿನಗಳ ರಜೆ ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ಅವರೆಲ್ಲ ಫ್ಯಾಮ್ಲಿ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ರು. ಅವರು ಖಮೇನಿ 86 ವರ್ಷ, ಜೊತೆಗೆ ಅವರ ತಂಗಿ ಎಲ್ಲ ಕುಟುಂಬ ಅವ್ರದ್ದು. ಸರ್ವಾಧಿಕಾರಿ ಆದರೂ ಕೂಡ ಕುಟುಂಬ ಜೊತೆಗೆ ಚೆನ್ನಾಗೇ ಇದ್ದರು. ಆದರೆ ಈ ಥರ ಆಗುತ್ತೆ ಅಂತ ಅವ್ರಿಗೆ ಮೊದಲೇ ಕೆಲವೊಂದಿಷ್ಟು ಸುಳಿವುಗಳು ಸಿಕ್ಕಿತ್ತು. ಅಮೇರಿಕನನ್ನು ಟಾರ್ಗೆಟ್ ಮಾಡಿದೆ ಅಂತೇಳಿ. ಆದರೆ ಕಚೇರಿಯಲ್ಲಿ ಮೀಟಿಂಗ್ ಮಾಡ್ತಾಯಿದ್ರು. ಮೀಟಿಂಗ್ ಅಂದರೆ ಇದ್ರದ್ದೇ, ಅಮೇರಿಕ ಇಸ್ರೇಲ್ ದಾಳಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ, ಅವರೆಲ್ಲ ಮಿಲಿಟ್ರಿಯನ್ನು ರೆಡಿ ಮಾಡ್ಕೊಳ್ತಿದ್ದಾರೆ ನಮ್ಮ ಗಡಿ ಭಾಗದಲ್ಲಿ, ನಾವು ಹೆಂಗೆ ಅವ್ರಿಗೆ ಉತ್ತರ ಕೊಡಬೇಕು, ನಾವು ಯಾವ ರೀತಿ ಅಟ್ಯಾಕ್ ಮಾಡಬೇಕು, ಈ ಥರದ ಪ್ಲ್ಯಾನ್ಗಳೆಲ್ಲ ರೆಡಿ ಆಗ್ತಾಯಿತ್ತು. ರಕ್ಷಣಾ ಸಚಿವರಿದ್ದರು, ಭದ್ರತಾ ಸಲಹೆಗಾರರಿದ್ದರು. ಅವ್ರ ಜೊತೆ ಮೀಟಿಂಗ್ ಮಾಡುವಾಗಲೇ 30 ಮಿಸೈಲ್ಗಳು ಹಾರಿ ಬಂದಿದ್ದಾವೆ. ಅಮೇರಿಕದ್ದು ಮತ್ತು ಇಸ್ರೇಲ್ದು 1200 ಕ್ಷಿಪಣಿಗಳನ್ನು 24 ಗಂಟೆಯಲ್ಲಿ ಹಾರಿಸಿದ್ದಾರೆ. ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, 1200 ಕ್ಷಿಪಣಿ ಅಂದರೆ ಅವ್ರದ್ದೆಲ್ಲ ಖಾಲಿ ಆಗಿಬಿಡುತ್ತಾ ಅಂತ. ಎಲ್ಲ ಅವ್ರು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅದೆಷ್ಟು ಬೇಕೋ ಅಷ್ಟೇ ಅಲ್ಲ, ಅವ್ರದ್ದೆಲ್ಲ ಫ್ಯೂಚರ್ ಪ್ಲ್ಯಾನ್ ಇರುತ್ತೆ ಅಮೇರಿಕ ಮತ್ತು ಇಸ್ರೇಲ್ದು, ಮತ್ತು ಅಪ್ಡೇಟ್ ವರ್ಷನ್ ಇರುತ್ತೆ. ಅಂತಹ ಹೈ ಲೆವೆಲ್ ಆಗಿರುವಂಥ ಶಸ್ತ್ರಾಸ್ತ್ರಗಳು ಅವ್ರ ಹತ್ರ ಇದ್ದಾವೆ.